ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಜರ್ಮನ್ ಸಿಲ್ವರ್ ಕಂಪ್ಲೀಟ್ ಕಳಸ ಸೆಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಕಳಸ ಸೆಟ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ನೀವು ಬಿಲೀವೇ ಮಾಡಲ್ಲ, ಅಷ್ಟು ಚೆನ್ನಾಗಿ ಕ್ವಾಲಿಟಿ ಬಂದಿದೆ. ಆ್ಯಂಡ್ ಆಲ್ಸೋ ಪ್ಯಾಕೇಜಿಂಗ್ ಕೂಡ ನೋಡಿ, ನಾನು ಓಪನಿಂಗ್ ವಿಡಿಯೋನೇ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಬಾಕ್ಸ್ ಬರುತ್ತೆ, ಅಂದರೆ ವೆಲ್ವೆಟ್ ಬಾಕ್ಸ್ ಒಳಗಡೆ ಈ ಒಂದು ಕಳಸ ಫುಲ್ ಸೆಟ್ ಏನಿದೆ ಅದನ್ನು ಹಾಕಿ ಕೊಟ್ಟಿದ್ರು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಓಪನ್ ಮಾಡಿದಾಗ ಕಳಸ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಕಳಸನ ನೋಡಿದ್ರೆ ಸೇಮ್ ಒರಿಜಿನಲ್ ಬೆಳ್ಳಿ ಅಂತ ಅನ್ಸುತ್ತೆ, ಅಷ್ಟು ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಇವಾಗಿನ ರೇಟಲ್ಲಂತೂ ಈ ರೀತಿ ಬೆಳ್ಳಿ ಸೆಟ್ಟೆ ನಾವು ತಗೊಂತೀವಿ ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಅಮೌಂಟ್ ಆಗಿಬಿಡುತ್ತೆ. ನಿಮ್ಗೇನೆ ಗೊತ್ತಿರುತ್ತಲ್ವಾ, ವೆಯ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಟ್ ವೆಯ್ಟ್ ತಗೊಂತೀವಿ ಅಂತ ಹೇಳಿದ್ರೆ ಪುಟ್ಟದಾಗಿ ಸಿಗುತ್ತೆ, ಇಷ್ಟು ದೊಡ್ಡದಾಗಿ ತಗೊಂತೀವಿ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ 1 ಲಕ್ಷ ಅಂತೂ ಬೇಕೇ ಬೇಕಂತಾನೆ ಹೇಳ್ಬೋದು. ಅಷ್ಟು ಥಿಕ್ನೆಸ್ ಆಗು ಕೂಡ ಇದೆ. ಆ್ಯಂಡ್ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಸೆಟ್ ಫುಲ್ ಫಿಕ್ಸ್ಡ್ ಆಗಿರೋದಿಲ್ಲ, ಫುಲ್ ನಿಮಗೆ ಸಪ್ರೇಟ್ ಇರುತ್ತೆ. ನೋಡಿ, ನಾನು ಒಂದೊಂದೇ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ತೆಂಗಿನಕಾಯಿ ಏನು ಹೇಳ್ತೀವಲ್ವಾ, ಸೊ ಅದು ಕೂಡ ಅಷ್ಟೇ ಓಪನ್ ಮಾಡಿ ಕೂಡ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಮಾವಿನ ಎಲೆನ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಕಳಸ ಚೊಂಬಲ್ಲೂ ಕೂಡ ಅಷ್ಟೇ ಮಧ್ಯದಲ್ಲಿ ಪ್ಲೇನ್ ಥಿಕ್ನೆಸ್ ಕೋಟಿಂಗ್ ಬರುತ್ತೆ. ಆ್ಯಂಡ್ ಮೇಲ್ಗಡೆ ಮತ್ತು ಕೆಳಗಡೆ ನೋಡ್ತಿದ್ದೀರಲ್ಲ, ಫ್ಲವರ್ ಡಿಸೈನು, ಲೀಫ್ ಡಿಸೈನು, ಸೊ ಆ ರೀತಿನಲ್ಲಿ ವರ್ಕ್ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು 5 ಎಲೆ ಬರುತ್ತೆ, ಅಂದರೆ ಮಾವಿನ ಎಲೆ ಬಂದು 5 ಎಲೆ ಬರುತ್ತೆ. ಇದು ಈ ರೀತಿ ಸಪ್ರೇಟ್ ಇರೋದ್ರಿಂದ ನಾವು ಎವ್ರಿಡೇ ಪೂಜೆ ಮಾಡಲಿಕ್ಕೂ ಕೂಡ, ಅಂದರೆ ಒಳಗಡೆ ನೀರು ಹಾಕಿಬಿಟ್ಟು ನಾವೇನು ಪ್ರತಿಷ್ಠಾಪನೆ ಮಾಡ್ತೀವಿ ಲಕ್ಷ್ಮಿ ಅಂತ ಹೇಳಿ, ಸೊ ಆ ರೀತಿನಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಬೇಕಾದ್ರೆ ಗಿಫ್ಟ್ ಪರ್ಪಸಿಂಗ್ ಅವರು ಕೂಡ ನೀವು ತಗೋಬೋದು, ಅಥವಾ ನೀವೊಂದು ಡೆಕೋರೇಟಿವ್ ಪೀಸ್ ಆಗು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನಾನಿದು ಹಬ್ಬ ಟೈಮಲ್ಲೆಲ್ಲ ನಾನು ನಾರ್ಮಲ್ ನಾವೇನು ಕಾಪರ್ ಎಲ್ಲ ಕೂರಿಸ್ತೀವಲ್ವ ಕಳಸ ಚೊಂಬೆಲ್ಲ, ಸೊ ಅದ್ರ ಬದಲು ಇದನ್ನ ಇಡೋಣ ಅಂತ ಹೇಳಿ ತಗೊಂಡೆ. ಬಿಕಾಸ್ ತುಂಬ ಜನರು ಮನೆ ನಾನು ಕೂಡ ನೋಡಿದೆ, ಬೆಳ್ಳಿದು ಇಡ್ತಿದ್ರು, ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು, ಲಕ್ಷ್ಮೀ ಪೂಜೆಗಾಗಿರ್ಬೋದು, ಅಥವಾ ಮನೇಲಿನ ಸತ್ಯನಾರಾಯಣ ಪೂಜೆ ಏನೊಂದು ಪೂಜೆ ಮಾಡೋ ಟೈಮಲ್ಲೆಲ್ಲ ಇಡೋರು. ಸೊ ನನಗೂ ಕೂಡ ತಗೋಬೇಕು ಬೆಳ್ಳಿದಂತ ಅಂದ್ಕೊಂಡಿದ್ದೆ, ಬಟ್ ರೇಟ್ ನೋಡಿನೇ ತಲೆ ತಿರುಗಿಬಿಡತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಜರ್ಮನ್ ಸಿಲ್ವರಲ್ಲಿ ತಗೊಂಡೆ. ಇದು ಬೇಸ್ ಕೋಟ್ ಬಂದು ಅಲ್ಯೂಮಿನಿಯಂ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಪ್ಯೂರ್ ಅಲ್ಯೂಮಿನಿಯಂ ಬರುತ್ತೆ, ಅದ್ರ ಮೇಲ್ಗಡೆ ಸಿಲ್ವರ್ ಕೋಟಿಂಗ್ ಕೊಟ್ಟಿರೋಂಥದ್ದು. ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈಸಿಯಾಗೂ ಕೂಡ ನಾವು ವಾಶ್ ಮಾಡ್ಬೋದು. ನಾರ್ಮಲ್ ಹೇಗೆ ನೀವು ಬೆಳ್ಳಿ ಎಲ್ಲ ವಾಶ್ ಮಾಡ್ತೀರಾ ಆ್ಯಂಡ್ ಹೇಗೆ ಕೇರ್ ಮಾಡ್ತೀರಾ, ಸೇಮ್ ಅದೇ ರೀತಿಯಲ್ಲೇ ಕೇರ್ ಮಾಡಿ ಎವ್ರಿ ಡೇ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನೀವು ಹಬ್ಬ ಟೈಮಲ್ಲಿ, ಫಂಕ್ಷನ್ ಟೈಮಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಯೂಸ್ ಮಾಡಾದ್ಮೇಲೆ ಅವ್ರು ಏನು ಬಾಕ್ಸ್ ಕೊಟ್ಟಿದ್ದಾರೆ ಆ ಒಂದು ಬಾಕ್ಸ್ ಒಳಗಡೆ ಹಾಕಿಟ್ಬಿಡಿ. ತುಂಬ ಚೆನ್ನಾಗಿದೆ ಬಾಕ್ಸ್ ಕೂಡ, ಒಳ್ಳೆ ಜ್ಯುವೆಲ್ರೀಸ್ ಎಲ್ಲದೂ ಕೂಡ ಅದರೊಳಗಡೆ ಇಡ್ಬೋದು, ಅಷ್ಟು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರೈಸ್ ಅಂತೂ ತುಂಬಾ ಕಡಿಮೆ ಪ್ರೈಸು. ನೀವು ಏನೋ 1500 ಆ ರೇಂಜಲ್ಲಿ ಹೇಳ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು, ಬಟ್ ನಾನು ಈ ಒಂದು ಕಳಸದ್ದು ಸೆಟ್ಗೆ ನಾನು ಕೊಟ್ಟಿರೋ ಪ್ರೈಸ್ ಬಂದು ಬರೀ 543 ರೂಪಾಯಿ ಅಷ್ಟೇ. ಮೀಡಿಯಂ ಸೈಜಲ್ಲಿದೆ, ಅಂದರೆ 3.5 ಇಂಚಸ್ ಅಷ್ಟು ಅಗಲ ಬರುತ್ತೆ, ಆ್ಯಂಡ್ 5.5 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಒಂದು ಮೀಡಿಯಂ ಸೈಜಲ್ಲೇ ಇದೆ ಅಂತಲೇ ಹೇಳ್ಬೋದು. ನಾರ್ಮಲ್ ನಾವು ಎವ್ರಿಡೇ ಏನು ಕಳಸ ಇಡ್ತೀವಿ ಸೇಮ್ ಅಷ್ಟೇ ಒಂದು ಹೈಟಲ್ಲಿ ಬರುತ್ತೆ. ನಿಮ್ಗೆ ಇನ್ನೂ ಹೈಟಲ್ಲಿ ಬೇಕು ಅಂತ ಹೇಳಿದ್ರೆ ಅದು ಕೂಡ ಅವೈಲೇಬಲ್ ಇದೆ. 4 ಇಂಚಸ್ ಅಷ್ಟು ಅಗಲ ಮತ್ತು 7 ಇಂಚಸ್ ಅಷ್ಟು ಹೈಟಲ್ಲಿ ಸಿಗುತ್ತೆ. ಅದು ಬಂದು 643 ರೂಪಾಯಿ, 100 ರೂಪೀಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ನೀವು ಬೇಕಾದ್ರೆ ಚಿಕ್ಕದಾರು ತೊಗೋಬೋದು, ಅಂದರೆ ಸ್ವಲ್ಪ ಹೈಟ್ ಕಮ್ಮಿ ಇರೋದು ನಾನು ತೊಗೊಂಡಿದ್ದೀನಲ್ಲ ಅದಾರು ತೊಗೋಬೋದು, 543 ರೂಪೀಸಲ್ಲಿ ಸಿಗುತ್ತೆ. ಇಲ್ಲ ನೀವು ಒಂದು ಸ್ವಲ್ಪ 4 ಇಂಚಷ್ಟು ಅಗಲ ಮತ್ತು ಒಂದು 7 ಇಂಚಸ್ ಅಷ್ಟು ಹೈಟಲ್ಲಿ ಬೇಕು ಅಂತ ಅಂದ್ಕೊಂಡಿದ್ರೆ 643 ರೂಪೀಸಲ್ಲಿ ಸಿಗುತ್ತೆ. ಎರಡೂ ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ, ಬೇಗನೆ ತಗೊಳ್ಳಿ. ಮತ್ತು ಔಟ್ ಆಫ್ ಸ್ಟಾಕ್ ಆಗ್ತಾನೆ ಇರುತ್ತೆ, ಬಿಕಾಸ್ ಸಾಕಷ್ಟು ಜನ ತಗೊತಾ ಇರ್ತಾರೆ. ಸೊ ಹಾಗಾಗಿ ಯುಗಾದಿ ಹಬ್ಬದ ದಿನ ಈ ಒಂದು ಕಳಸನ ಇಟ್ಟು ಪೂಜೆ ಮಾಡಿ ಒಂದು ಒಳ್ಳೆ ವೈಬ್ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಒಂದು ಹೊಸ ನಾವು ಕಳಸನ, ಅಂದರೆ ಲಕ್ಷ್ಮೀ ದೇವಿನ ಪೂಜೆ ಮಾಡ್ದಂಗೆ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ, ನಿಮಗೂ ಕೂಡ ಲೈಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದೆಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ, ಯಾವುದು ನಿಮಗೆ ಮಿಸ್ ಆಗೋದಿಲ್ಲ. ಆ್ಯಂಡ್ ಈಗಾಗಲೇ ಒಂದಷ್ಟು ವೀಡಿಯೋಸ್ಗಳು ಸಾಕಷ್ಟು ನಿಮಗೆ ಸಿಗುತ್ತೆ ನನ್ನ ಚಾನಲ್ನಲ್ಲಿ. ಇಫ್ ಇನ್ ಕೇಸ್ ನೀವು ಫ್ರೀ ಇದ್ದೀರಾ ಅಂತ ಹೇಳಿದ್ರೆ ಚಾನಲ್ ಒಮ್ಮೆ ಚೆಕ್ಔಟ್ ಮಾಡಿ, ನಿಮಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ಗಳು ಸಿಗ್ಬೋದು ಫ್ರೆಂಡ್ಸ್, ಓಕೆನಾ. ಆಲ್ಸೋ ಲೈಕ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.